ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 22 ಪ್ರವಾಸಿಗರ ರಣಮೇಧದ ತನಿಖೆ ನಡೆಸಿರುವಂತಹ ಎನ್ಐಎ 8 ತಿಂಗಳ ಬಳಿಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಜಮ್ಮು ಕಾಶ್ಮೀರ ಕೋರ್ಟ್ಗೆ ಸಲ್ಲಿಸಿದಂತಹ 1597 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರರ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ಸ್ಥಳೀಯರ ನೆರವಿನೊಂದಿಗೆ ಪಾಕಿಸ್ತಾನ ಲಷ್ಕರ್, ಟಿಆರ್ಎಫ್ ಉಗ್ರರು ಸೇರಿದಂತೆ 7 ಉಗ್ರರು ನಡೆಸಿದ ಪೈಶಾಚಿಕ ಕೃತ್ಯವನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಚಾರ್ಜ್ ಶೀಟ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕ ಸಾಜಿದ್ ಜಟ್ನನ್ನ ಪ್ರಮುಖ ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ಹತ್ಯೆ ಆಗಿದ್ದಾರೆ 3 ಉಗ್ರರು. ಅವರ ಹೆಸರನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಈ ಮೂವರನ್ನ ಸುಲೇಮಾನ್ ಶಾ, ಹಬೀಬ್ ತಾಹಿರ್ ಮತ್ತು ಹಮ್ಜಾದ್ ಅಫ್ಘಾನಿ ಅಂತ ಗುರುತಿಸಲಾಗಿದೆ. 8 ತಿಂಗಳುಗಳ ಕಾಲ ನಡೆಸಿದಂತಹ ತನಿಖೆಯಲ್ಲಿ ಉಗ್ರರ ದಾಳಿಯಲ್ಲಿ ಒಂದು ದೇಶದಲ್ಲಿ ಒಂದು ಘಟನೆ ನಡೆದಾಗ ಅದರ ಮೇಲೆ ಬರೋ ಚಾರ್ಜ್ ಶೀಟು, ಅದಕ್ಕೆ ಬರ್ಬೋದಾದ ಶಿಕ್ಷೆ, ಅದಕ್ಕೆಲ್ಲ ಡೋಂಟ್ ಕೇರ್ ಮಾಸ್ಟರ್ಗಳು ಆಗೋಗಿದ್ದಾರೆ ಅವರು. ಇದು ನಮ್ಮ ಕಾನೂನಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ನಾವು ಮಾಡುತ್ತಿರುವಂತಹ ಅಲ್ಲ, ಯಾವನಾರು ಸತ್ತಾಗ ಮಾಡೋ ಕ್ರಿಯೆಗಳು. ಇದರಿಂದ ಯಾವ ಪ್ರಯೋಜನ ಇಲ್ಲ. ಉಳ್ಕೊಂಡಿದ್ರೆ ಬೇರೆ, ಯಾವನಾರು ಸಿಗಾಕೊಂಡು. ಇಲ್ಲಿದ್ರೆ ಅವ್ರಿಗೆ ಅದಕ್ಕೆಲ್ಲ ಕೇರೇ ಇಲ್ಲ. ಅದಕ್ಕೆಲ್ಲ ಕೇರ್ ಬಿಟ್ಟು ಆಗೋಗಿದೆ. ಅವ್ರು 3 ಬಿಟ್ಟು ನಿಂತು ಆಗೋಗಿದೆ ಆ ವಿಚಾರದಲ್ಲಿ. ಅವ್ರಿಗೆ ಯಾವುದೂ ಇಲ್ಲ ಅವ್ರಿಗೆ. ಹಾಗಾಗಿ ವರ್ಲ್ಡ್ ಹ್ಯಾಸ್ ಟು ಪ್ರಿಪೇರ್. ಲುಕ್ ಇಟ್ ದ ಕಂಡೀಷನ್. ಹೇಗೆ ಆಯಾ ದೇಶಗಳು ಈ ಮತಾಂಧತೆ, ಮುಸ್ಲಿಂ ರ್ಯಾಡಿಕಲೈಸೇಷನ್, ಮುಸ್ಲಿಂ ರ್ಯಾಡಿಕಲೈಸೇಷನ್ ಆ ಭಾಗವನ್ನು ಆಯಾ ದೇಶಗಳು ಅವರವರ ಲಾಭಕ್ಕೆ ತಕ್ಕಂತೆ ಬಳಸ್ಕೋತಾ ಇದ್ದಾರೆ. ಈಗಲೂ ಅರ್ಥ ಮಾಡಿಕೊಳ್ಳದೆ ಅದನ್ನು ಹೊಸಕ್ಕಿ ಚಚ್ಚಿ ಹಾಗೆ ಬಿಸಾಕೋದು ಬಿಟ್ಟುಬಿಟ್ಟು ಹೇಗೆ ಬಳಸ್ಕೋತಿದ್ದಾರೆ ನೋಡಿ ರಾಜಕಾರಣ. ಸೊ ರಾಜಕಾರಣ ಮತ್ತು ನನ್ನ ಅನುಕೂಲತೆ ಮತ್ತು ನನ್ನ ಸ್ವಾರ್ಥ, ಈ ಎಲ್ಲದರ ಮಧ್ಯೆ ಈ ಮತಾಂಧತೆಗೆ ಹಾಸಿಗೆ ಹಾಸ್ಕೊಡ್ತಾ ಇದ್ದಾರೆ ಎಲ್ಲ ದೇಶಗಳು ಅವ್ರವ್ರಿಗೆ ಬೇಕಾದ ರೀತಿ. ಅಮೆರಿಕ ತನಗೆ ಬೇಕಾದ ರೀತಿ ಮಾಡುತ್ತೆ. ಸೌದಿನಲ್ಲಿ ಏನಾಯಿತು ಅನ್ನೋದನ್ನು ಮರೆತು ತನಗೆ ಬೇಕಾದಂಗೆ ನಡ್ಕೊಳ್ಳುತ್ತೆ ಆ ದೇಶದ ಜೊತೆ. ಅದು ಯಾಕಂದರೆ ಅದಕ್ಕೆ ಆಯಿಲ್ ಇಂಟ್ರೆಸ್ಟ್ ಇದೆ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಅಥವಾ ಇನ್ನಿತರ ರಾಜಕಾರಣಿಗಳಿಗೆ ವ್ಯಾವಹಾರಿಕ ಇಂಟ್ರೆಸ್ಟ್ ಇದೆ ಅಲ್ಲಿ. ಅದನ್ನು ಮೀರಿದ ಈ ರಾಜಕಾರಣ ಮಾಡೋಕ್ಕೆ ಅವ್ರು ತಯಾರಿ ಇಲ್ಲ. ಅದೇ ಅಮೆರಿಕ ನೈಜೀರಿಯಾನಲ್ಲಿ ಕ್ರೈಸ್ತರ ಮೇಲೆ ಬಹುದೊಡ್ಡ ರೀತಿಯಲ್ಲಿ ದಾಳಿ ನಡೀತಿದೆ. ಹುಷಾರ್ ನೈಜೀರಿಯಾ ಅಂತ ಸಣ್ಣ ಪುಟ್ಟವ್ರನ್ನ ಹೊಸಕಿ ಆಡುವ ಮಾತುಗಳನ್ನು ಆಡ್ತಾರೆ. ಅದೇ ಅಮೆರಿಕ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ಮೇಲೆ ನಡೆಯದಿರುವ ದಾಳಿಯನ್ನು ನಡೀತಾ ಇದೆ, ನಿಮಗೆ ಪಟ ಕಲಿಸ್ತೀವಿ ಅಂತ ಸೌತ್ ಆಫ್ರಿಕಾಗೆ ಆಟ ಆಡಿಸ್ತಾರೆ. ಎಲ್ಲ ಅವ್ರವ್ರದ್ದವ್ರವ್ರ ಅನುಕೂಲಗಳು. ಟೇಕ್ ಫಾರ್ ಎಕ್ಸಾಂಪಲ್ ಯುರೋಪ್. ಮುಸ್ಲಿಂ ಮತಾಂಧರು ಮತ್ತು ಭಯೋತ್ಪಾದಕರು ಹೇಗೆ ನಿರಾಶ್ರಿತರ ಹೆಸರಿನಲ್ಲಿ ಕಂಡ ಬಟ್ಟೆ ಲೆಕ್ಕ ಪಕ್ಕ ಇಲ್ಲದೆ ನುಗ್ಗುತ್ತಿದ್ದಾರೆ ಯುರೋಪ್ ಒಳಕ್ಕೆ ಅಂತ ಎಲ್ಲ ಬಡ್ಕೊಂಡ್ರೂ ಯುರೋಪಿನ ರಾಜಕಾರಣಿಗಳು ಮತಾಂಧರಂತೆ, ಈ ಮತ ಓಟ್ ಕಳ್ಳರ ಥರ ಅದನ್ನು ಬೆಂಬಲಿಸ್ಕೊಂಡು ನಿಂತಿದ್ದಾರೆ. ಎಷ್ಟು ಜನ ಕೇಳ್ತಿದ್ದಾರೆ. ಭಾರತದಲ್ಲೂ ಅದೇ ಕಾಂಗ್ರೆಸ್ ಮಾಡ್ತಿರೋದು. ರೋಹಿಂಗ್ಯಾಸು, ಬಾಂಗ್ಲಾದೇಶಿಗಳು ಅಕ್ರಮವಾಗಿ ದೇಶಕ್ಕೆ ಬಂದಿದ್ದನ್ನು ಸಪೋರ್ಟ್ ಮಾಡೋ ಅಂತಹ ಮೂರ್ಖತನದ ಪರಮಾವಧಿಯನ್ನು ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆ. ಇಲ್ಲವೇ ಇದರ ಪಾಠ ಅನುಭವಿಸ್ಬೇಕು. ಅಲ್ಲಿ ಅನುಭವಿಸ್ತಿರೋಂಗೊಂದಿನ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ, ಪ್ರಶ್ನೆ ಬೇರೆ. ಹಾಗೆ ಅಲ್ಲಿ ಬಾಯಿಗೆ ಬಂದಂಗೆ ಒಳಕ್ಕೆ ಬಂದಿದ್ದಾರೆ ಇದಕ್ಕೆ ಯುರೋಪ್ಗೆ. ಯುರೋಪಿನ ಸ್ವರೂಪಗಳೇ ಚೇಂಜ್ ಆಗೋಗ್ತಾ ಇದೆ ಅಲ್ಲಿ. ನನ್ನ ದೇಶದಲ್ಲಿ ಯುದ್ಧ, ಅಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ನಡಿ ನಿನ್ನ ದೇಶಕ್ಕೆ ಬಂದೆ. ಯಾರ ಅಪ್ಪನ ಮನೆದು? ಕೇಳವನೇ ಅವನು, ಹೇಳವನೇ ಅವನು. ಇದನ್ನು ಲೀಗಲಿ ಬಾ, ನೋ ಲೀಗಲ್, ಇಲ್ಲೀಗಲ್ ಪರಿಣಾಮಗಳನ್ನು ಇವತ್ತು ಯುರೋಪ್ ಅನುಭವಿಸ್ತಾ ಇದೆ. ಆ್ಯಂಡ್ ಯುರೋಪ್ ವಿಲ್ ನಾಟ್ ರಿಮೈನ್ ಆಸ್ ಯುರೋಪ್. 25 ವರ್ಷ ಮ್ಯಾಕ್ಸ್ ಅಂದರೆ ನನ್ನ ಪ್ರಕಾರದಲ್ಲಿ. ಅದು ಯುರೋಪ್ ಆಗಿ ಉಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಯಾವುದೋ 1-2 ಸಣ್ಣ ಪುಟ್ಟ ದೇಶಗಳು ಬಿಟ್ಟರೆ. ಸೊ ಯುರೋಪ್ ಕತೆ ಹಾಗೆ. ಆಫ್ರಿಕಾ, ನೈಜೀರಿಯಾನಲ್ಲಿ ಕ್ರೈಸ್ತರ ವಿರುದ್ಧ ಮುಸ್ಲಿಮರ ಹೋರಾಟ, ಸುಡಾನ್ ಅವ್ರವ್ರದ್ದೇ ಹೋರಾಟ. ನೀವು ಎಲ್ಲಿ ಬೇಕಾದ್ರೂ ನೋಡಿ ಹೋರಾಟಗಳಲ್ಲಿ ಮುಸ್ಲಿಮ್ದು ಬಿಕಾಸ್ ಅದು ಡಿವಿಷನ್ ಇರುವಂಥದ್ದು. ಮತ್ತು ಮತಾಂಧರ ಆಟಗಳು ಎಲ್ಲ ಮತಾಂಧರ. ಇರಾನ್ ಸಪೋರ್ಟೆಡ್ ಟೆರರಿಸ್ಟ್ ಗ್ರೂಪ್ಗಳು ಫಾರ್ಮಲಿ ಇವೆ. ಹೂತೀಸ್ ಒಂದು ಕಡೆ, ಹಿಜ್ಬುಲ್ಲಾ ಒಂದು ಕಡೆ, ಹಮಾಸ್ ಒಂದು ಕಡೆ, ಸಪೋರ್ಟೆಡ್ ಬೈ ಎ ಕಂಟ್ರಿ, ರೊವಾಂಡಾ, M23. ಹೀಗೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ಕೊಂಡು ಕೂತಿದ್ದಾರೆಲ್ಲ ಲಾಭಗಳಿಗೆ. ಅವ್ರಿಗೆ ಮತಾಂಧತೆಗಳು ಕಾಣಿಸ್ತಿಲ್ಲ, ಅವ್ರ ಲಾಭಕ್ಕೆ ಸರಿಯಾಗಿದೆ ಅದು. ಲೈಕ್ ಕಾಂಗ್ರೆಸ್ಗಿಲ್ಲ ಅದಂಗೆ. ವೈ ಡಸ್ ಕಾಂಗ್ರೆಸ್ ಫಿಯರ್? ಓಟ್ ಅಷ್ಟೇ, ಇನ್ನೇನೂ ಇಲ್ಲ. ಓಟ್ ಅಷ್ಟೇ, ಅದು ಇನ್ನೆಂಥದ್ದು ಇಲ್ಲ ಅದರಲ್ಲಿ. ವೆರಾಸ್ ಇವರ ನಿಲುವಿನಿಂದ ಆರ್ಡಿನರಿ ಮುಸ್ಲಿಮ್ಸ್ ಸಫರ್ ಆಗ್ತಾರೆ. ಇವರ ನಿಲುವಿನಿಂದ ಕಾಂಗ್ರೆಸ್ಸಿಂದ ಎಲ್ಲಿವರೆಗೆ ಪ್ರಪಂಚಕ್ಕೆ
ಮುಸ್ಲಿಂ ಮತಾಂಧರಿಬ್ಬರನ್ನು ಬೇರೆ ಮಾಡಿ ನೋಡುವ ದೃಷ್ಟಿಕೋನ ಬರಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿಯವರೆಗೆ ಇದನ್ನು ಹೆಡೆಮುರಿ ಕಟ್ಟಕ್ಕೂ ಆಗಲ್ಲ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದೆಹಲಿಯಲ್ಲಿ ನಿನ್ನೆ ಕಾಂಗ್ರೆಸ್ ಆಯೋಜಿಸಿದ ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಒಂದು ವಿವಾದದ ಪ್ರಸಂಗವೂ ಕೂಡ ನಡೆದಿದೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ರು. ಆದರೆ ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಮೋದಿ ನಿನ್ನ ಸಮಾಧಿ ಆಗಿತ್ತೀವಿ ಎಂಬ ಘೋಷವಾಕ್ಯವನ್ನ ಕೆಲ ಮಹಿಳೆಯರು ಸೇರಿದಂತೆ ಹಲವರು ಮಾಡಿದ್ದನ್ನ ಈಗ ಬಿಜೆಪಿ ಅದನ್ನು ಪೋಸ್ಟ್ ಮಾಡಿ ಇದಾ ನಿಮ್ಮ ಸಂಸ್ಕೃತಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಅವರು ಮಾತ್ರ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಕ್ಷಮೆ ಕಾಂಗ್ರೆಸ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು. ಅಲ್ಲಿ ಇದ್ದಂಥ ಹೆಣ್ಣು ಮಕ್ಕಳು ಕೂಗ್ತಾ ಇದ್ದೀರಲ್ಲ, ಭಾಳ ಏನೋ ವೀರ ವನಿತೆಯರ ಥರ, ಅಯೋಗ್ಯರು ತಗೊಂಬಂದು ನೆಟ್ಟಿಗೆ ನಿಮ್ಮ ಗಂಡಂದ್ರು ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ ಫಸ್ಟು, ಆಮೇಲೆ ಮೋದಿ ನೋಡೋರಂತೆ ಪೂರ್ಣ ದಾಸಿರ್ತಂದು ನಿಮ್ಮ ಗಂಡಂದ್ರದ್ದು ಸಮಾಧಿ ಆಗೀತೀವಿ ಅಂತ ಇನ್ಯಾರು ಹೇಳಿದ್ರೆ ಹೆಂಗಿರುತ್ತೆ? ಸೇಮ್ ಅಲ್ಲಿ ನಿಂತಿರೋ ಹೆಂಗಸರಿಗೆ ನಿಮ್ಮ ಗಂಡಂದ್ರ ಸಮಾಧಿ ಆಗೀತೀವಿ ಅಂತ ಬೇರೆ ಯಾರೋ ಹಿಂಗೆ ಗುಂಪು ಕಟ್ಕೊಂಡು ಕೂಗಿದ್ರೆ ಹೆಂಗಿರುತ್ತೆ? ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ಭಾರತದ ಹೆಣ್ಮಗಳಾಗಿ? ಇನ್ನೊಬ್ಬಂದು ಸಾವುಗೆ ನಾನು ಮಾತಾಡಲ್ಲ ಅನ್ನೋದಕ್ಕೆ ಮೋದಿ ಅಯೋಗ್ಯ, ಮೋದಿ ಯೋಗ್ಯನಲ್ಲ, ಮೋದಿ ಹೋಗು ಅಂತ ಏನು ಬೇಕಾದ್ರೂ ಕೂಕ್ಕಳಿ. ಆಡಳಿತನ ಟೀಕ್ಸೋ ರೀತಿ ಬೇರೆ. ವೆರಿ ಫೇರ್. ಮೋದಿ ಸಮಾಜ ಗುದ್ಲಿ ಹಿಡ್ಕೊಳಕ್ಕೆ ತಾಕತ್ತಿಲ್ಲದೆ ಇರೋವು ಬಂದ್ಬಿಟ್ಲೆ ಈಗ ದೊಡ್ಡದಾಗಿ ಕೂಗಕ್ಕೆ. ಇದನ್ನು ಕಾಂಗ್ರೆಸ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಫೇರ್, ಸಂಬಂಧ ಇಲ್ಲದೆ ಇರ್ಬೋದು, ಯಾಕಂದ್ರೆ ಡಯಾಸ್ ಮೇಲೆ ನಡೆದಿಲ್ಲ ಅಂತ ಅವ್ರದ್ದು ವಾದ ಅಲ್ವಾ? ಈಗ ಗೊತ್ತಾಗಿದೆಯಲ್ಲ, ಕತ್ತೆ ಕಾಯ್ತಾ ಇದ್ದೀರಾ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಗುಂಪಲ್ಲಿ ಕೂಗಿದ್ ಯಾವುದೋ ಒಂದು ಧ್ವನಿ ಅಲ್ಲ, ಇದು ಕ್ಲಿಯರ್ ಕಟ್ ಆಗಿದೆ. ಈಗ ಗೊತ್ತಾಯ್ತಲ್ಲ, ಈಗ ಈ ಕ್ರಮ ತಗೋಬೇಕಿತ್ತು. ಯಾವುದೇ ಚೀಫ್ ಮಿನಿಸ್ಟ್ರು, ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ ನಾಳೆ, ಅಥವಾ ನಮ್ಮ ರಾಜ್ಯದಲ್ಲಿ ನಾಳೆ ಸಿದ್ದರಾಮಯ್ಯ ಆದರೂ ಇದೇ ನಿಲುವಿರಬೇಕು ಎಲ್ಲರಿಗೂ. ಅದನ್ನು ಎನ್ಕರೇಜ್ ಮಾಡೋಂಥ ಇಂಥ ಈಡಿಯಟ್ ಮೂರ್ಖ ಶಿಖಾಮಣಿಗಳಲ್ಲ. ಯಾರನ್ನು ಮೆಚ್ಚಿಸ್ಲಿಕ್ಕೆ ರಾಜಕಾರಣದಲ್ಲಿ ಮೇಲಕ್ಕೆ ಬರ್ತೀವಿ ಅನ್ನೋ ಭ್ರಮೆಗೆ, ಅದರಿಂದ ಏನೋ ಸಾಧನೆ ಮಾಡಿಬಿಡ್ತೀವಿ, ಮನೆ ಮಠ ಬಿಟ್ಬಿಟ್ಟು ಮನೇನ ಕಟ್ಟಕ್ಕೆ ಯೋಗ್ಯತೆ ಇಲ್ದಾರು ದೇಶ ಕಟ್ತಾರಂತೆ ಬಂದಿವ್ರುಗಳು. ಎಸ್.